ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದ ವಿಷಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ನಿಮಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ನಮಸ್ಕಾರ ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ. ನಾನು ಪ್ರಸನ್ನ ಕಾವೇರಪ್ಪ, DVGಯವರ ಮಂಕುತಿಮ್ಮನ ಕಗ್ಗದ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ. ನಾನು ನಮ್ಮ ಸ್ನೇಹಿತರು ಇತ್ತೀಚೆಗೆ ಅವ್ರ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಲೋಕಾಭಿರಾಮವಾಗಿ ಹರಡ್ತಾ ಇದ್ವಿ. ಹಂಗೆ ಹರಡ್ತಾ ಇರಬೇಕಾದ್ರೆ ಯಾರೋ ಒಬ್ಬರು ಸ್ವಲ್ಪ ದುಗುಡದಿಂದ ಸ್ವಲ್ಪ ಟೆನ್ಷನ್ನಲ್ಲಿದ್ದವ್ರು ಬಂದು ನಮ್ಮ ಸ್ನೇಹಿತರನ್ನ ಏನೋ ಕೇಳಿದ್ರು. ಅವರು ಹೌದಾ ಏನಾಯಿತು ಅಂತೆಲ್ಲ ಏನೋ ವಿಚಾರಿಸಿದ ಮೇಲೆ ಅವ್ರಿಗೆ ಒಂದು ಫೋನ್ ನಂಬರೋ ಏನೋ ಒಂದು ಚೀಟಿಯಲ್ಲಿ ಬರೆದು ಕೊಟ್ಟು, ನಾ ಹೇಳ್ತೀನಿ ಹೋಗಿ ನೀವು ಭೇಟಿಯಾಗಿ ಅಂತ ಹೇಳಿ ಕಳಿಸಿದರು. ಅವ್ರು ಹೋದ್ಮೇಲೆ ನಾನು ಕೇಳಿದೆ, ಏನು ವಿಚಾರ, ಯಾಕೆ ಅಷ್ಟೊಂದು ಆತಂಕದಲ್ಲಿದ್ದರು ಅವರು ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಏನೋ ತುಂಬ ತೊಂದರೆ ಆಗಿಬಿಟ್ಟಿದೆ ಅವ್ರಿಗೆ, ಪರ್ಸ್ನಲ್ ಪ್ರಾಬ್ಲಮ್ಮು. ಯಾರಾದರೂ ಜ್ಯೋತಿಷಿಗಳಿದ್ದರೆ ನಂಬರ್ ಕೊಡಿ, ನಾನು ಮಾತಾಡಬೇಕು, ಹೋಗಬೇಕು, ನೀವೊಂದು ಮಾತು ಹೇಳಿ ಅಂದರು. ನನಗೆ ಪರಿಚಯದ ಒಬ್ಬ ಜ್ಯೋತಿಷ್ಯ ಅವ್ರನ್ನ ಪರಿಚಯ ಮಾಡಿಕೊಟ್ಟೆ, ಅವ್ರಿಗೆ ಫೋನ್ ನಂಬರ್ ಕೊಟ್ಟು ಕಳಿಸ್ದೆ ಅಂತ ಅವ್ರು ಹೇಳಿದ್ರು. ಹೀಗೆ ಮಾತಾಡ್ತಾ ನಮ್ಮ ಸ್ನೇಹಿತರು ಹಾಗೆ ಕೇಳಿದ್ರು, ಈಗ ಗ್ರಹಗಳು ನಮಗೆ ಸಾಥ್ ಕೊಡ್ತಿದ್ದಾಗ ಅಥವಾ ನಕ್ಷತ್ರಗಳು ನಮ್ಮ ಫೇವರ್ ಇಲ್ದಿದ್ದಾಗ ನಾವು ಏನು ಮಾಡಬೇಕು ಅಂತ DVG ಏನಾದರೂ ಹೇಳಿದಾರ ಕಗ್ಗದಲ್ಲಿ ಅಂತ ನನ್ನನ್ನು ಕೇಳಿದ್ರು. ನಾನು ಹೌದು, ಒಂದು ಕಗ್ಗ ಇದೆ, DVG ಒಂದು ಸೊಗಸಾದ ಕಗ್ಗ ಹೇಳಿದ್ದಾರೆ ಅಂಥೇಳಿ ಈ ಕಗ್ಗ ನನಗೆ ನೆನಪಾಗಿದ್ದನ್ನ ನಾನು ಅವ್ರಿಗೆ ಹೇಳಿದೆ. ಕಗ್ಗ ಹೀಗಿದೆ: ತಿರುಗಿಸಲಿ ವಿಧಿರಾಯ ನಿಶ್ಚಯಿಂ ಯಂತ್ರವನು, ಚರಿಕೆ ತಾರಾಗ್ರಹಿಕೆ ಇಷ್ಟ ಹೋದಂತೆ, ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ, ಸ್ಥಿರಚಿತ್ತ ನಿನಗಿರಲಿ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಇದರ ಅರ್ಥ ಇಷ್ಟೇ: ತಿರುಗಿಸಲಿ ವಿಧಿರಾಯ ನಿಶ್ಚಯಂತ್ರವನು. ಈ ವಿಧಿರಾಯ ಈ ಗ್ರಹಗಳೆಲ್ಲ ನಮ್ಮ 9 ಗ್ರಹಗಳು ಏನಿದೆ, ಈ ಗ್ರಹಗಳ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ ಅಂತ ಏನು ಜ್ಯೋತಿಷ್ಯದ ಪ್ರಕಾರ ಹೇಳ್ತಾರೆ. ಈ ಯಂತ್ರ ವಿಧಿರಾಯನ ಕೈಲಿದೆ. ಈ ಯಂತ್ರ ತಿರುಗಿಸೋದು ವಿಧಿರಾಯ. ಆ ವಿಧಿರಾಯ ಅವನಿಗೆ ಇಷ್ಟ ಬಂದಂಗೆ ಈ ಯಂತ್ರನ ತಿರುಗಿಸ್ಲಿ, ಚರಿಕೆ ತಾರಾಗ್ರಹಿಕೆ ಇಷ್ಟ ಹೋದಂತೆ, ಅಂದರೆ ಈ ತಾರಗಳು, ಈ ನಕ್ಷತ್ರಗಳು ಇವೆಲ್ಲ ಅವು ಇಷ್ಟ ಬಂದಂತೆ ವರ್ತಿಸ್ಲಿ, ಇಷ್ಟ ಬಂದ ದಿಕ್ಕಿಗೆ ಹೋಗಲಿ. ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ, ಅಂದರೆ ನಾವೇನಾದರೂ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಾಗ ನಮ್ಮ ಪೂರ್ವಾರ್ಜಿತ ಕರ್ಮವಾಗಬಹುದು ಅಥವಾ ದೈವವಾಗಬಹುದು, ನಮ್ಮನ್ನು ನೋಡಿ ಪರಿಹಾಸ ಮಾಡಿಕೊಂಡು ಕೇಕೆಗಳು ಹಾಕಬಹುದು, ಕೇಕೆ ಹಾಕಿ ನಗಲಿ. ಆದರೆ ನಮಗಿರಬೇಕಾದ್ದೇನು ಅನ್ನೋದನ್ನು ಕೊನೆ ಸಾಲಿನಲ್ಲಿ DVG ಭಾಳ ಸೊಗಸಾಗಿ ಹೇಳಿದ್ದಾರೆ. ನಮಗಿರಬೇಕಾಗಿರೋದು ಸ್ಥಿರಚಿತ್ತ ನಿನಗಿರಲಿ ಮಂಕುತಿಮ್ಮ. ಈ ಚಿತ್ತ ಸ್ಥಿರವಾಗಿರಬೇಕು, ಮನಸ್ಸು ಗಟ್ಟಿ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ DVG ಹೇಳ್ತಾರೆ. ಆ ಮನಸ್ಸು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಒಂದು ಕಲ್ತು ಬಿಟ್ಟರೆ ನಮಗೆ ಯಾವ ಕಷ್ಟ ಬಂದ್ರೂ ಆ ಚಿತ್ತ ಗಟ್ಟಿ ಮಾಡ್ಕೊಂಬಿಟ್ಟಾಗ ಆ ಕಷ್ಟ ಅಂತಲೇ ಅನಿಸೋದಿಲ್ಲ. ಇಟ್ ವಿಲ್ ಬಿ ಎ ಚಾಲೆಂಜ್ ದೆನ್ ಎ ಪ್ರಾಬ್ಲಮ್ ಅಂತ DVG ಇಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ನಮಗೆಲ್ಲ ಏನಾದರೂ ಕಷ್ಟಗಳು ಬಂದಾಗ, ಟೈಮ್ ಸರಿ ಇಲ್ಲ ಅನ್ನಿಸ್ದಾಗ ಅಥವಾ ಗ್ರಹಗತಿಗಳು ಸರಿ ಇಲ್ಲ ಅಂತ ಅನ್ನಿಸ್ದಾಗ ಯೋಗ, ಧ್ಯಾನ ಈ ಥರದ್ದು ಏನಾದರೂ ಒಂದು ಸಾಧನಗಳ ಮುಖಾಂತರ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಸ್ಥಿರಚಿತ್ತ ಇಟ್ಕೊಂಡು ಆ ಟೈಮ್ನ ಮುಂದೂಡಿದ್ರೆ ಎಲ್ಲದು ಒಳ್ಳೆಯದಾಗುತ್ತೆ ಅನ್ನೋದನ್ನು DVG ಇಲ್ಲಿ ಹೇಳ್ತಾ ಇದ್ದಾರೆ. ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನಮಸ್ಕಾರ.